ಜೈ ಶ್ರೀ ಭದ್ರಕಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಮುಸ್ಸೊಂಡೆಕಾಯಿ ಅಂತಂದ್ಬಿಟ್ಟು ಇದನ್ನು ಕರೀತಕ್ಕಂಥದ್ದು. ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಕಡೆ ಏನೇನು ಕರೀತಾರೋ ಗೊತ್ತಿಲ್ಲ. ಆಮೇಲೆ ಇದನ್ನು ಕಾಡು ಚಿಟ್ಟೆ ಗಿಡ ಅಂತಲೂ ಇದನ್ನು ಕರೀತಕ್ಕಂಥದ್ದು. ಕಾಡು ಚಿಕ್ಕಟೆಕಾಯಿ ಅಂತಂದ್ಬಿಟ್ಟು ಇದನ್ನು ಕರೀತಕ್ಕಂಥದ್ದು ಇದೆ. ಆಯಿತಾ. ಮುಸ್ಸೊಂಡೆ ಗಿಡ, ಈ ಮುಸ್ಸೊಂಡೆ ಗಿಡ ಏನಪ್ಪ ಕೆಲಸ, ಅದು ಹೆಸರು ತಕ್ಕನಾಗಿ ಕೆಲಸ ಮಾಡೋಂಥದ್ದು. ಇದೇನು ಕೆಲಸ ಮಾಡ್ತದೆ ಅಂತಂದರೆ, ಇದು ಯಾರಾದರೂ ಚಿಕ್ಕ ಮಕ್ಳು ಇರ್ತಾರಲ್ಲ, 6 ತಿಂಗಳು ವರ್ಷದ್ದು ಚಿಕ್ಕ ಪಾಪುಗಳು, ಮಕ್ಕಳು ಮರಿ ಅಂತೆಲ್ಲ ಅಂತೀವಲ್ಲ, ಅಂಥವ್ರಿಗೆ ಏನಾದರೂ ಜಾಸ್ತಿ ಶೀತ ಆಗಿದರೆ, ಕೋಲ್ಡು ಶೀತ ಆ ಥರ ಏನಾದರೂ ಆಗಿದರೆ, ಇದರ ಹಣ್ಣುಗಳನ್ನ ಬಿಡಿಸ್ಕೊಂಬಂದು ಅದನ್ನು ನೆತ್ತಿ ಮೇಲೆ ಹಾಕಿ ಒಂದು ಸ್ವಲ್ಪ ಬಿಟ್ಬಿಟ್ರೆ ಅದ್ರ ಬೀಜ ಉದುರೋವಷ್ಟೊತ್ತಿಗೆ ಇವ್ರಿಗೆ ಶೀತ ಕಮ್ಮಿ ಆಗೋಗ್ತದೆ, ಶೀತ ಇರಲ್ಲ ಮಕ್ಕಳಿಗೆ. ಆಯಿತಾ, ಒಂದು ಭಾಗ. ಎರಡನೇದು, ಈ ಮುಸ್ಸೊಂಡೆಕಾಯಿ ಇನ್ನೊಂದು ಕೆಲಸ ಏನು ಮಾಡ್ತದೆ ಅಂತಂದರೆ, ಶತ್ರು ಸ್ತಂಭನ ಪ್ರಯೋಗ. ಇವಾಗ ಮಕ್ಕಳಿರ್ತಾರೆ, ಮಕ್ಳಿಗೆ ಸಾವಿರವ್ರೆ ಮಕ್ಕಳು ಅಂತಂದರೆ ಅವ್ರಿಗಿನ್ನ ಮಾತಾಡೋದು ಬರೋಲ್ಲ. ನಾವೇನೇ ಹೇಳಿರೋ ಏನೇ ಮಾಡಿರೂ ಈ ಮಕ್ಕಳು ಸುಮ್ಮನೆ ಕೂಕೊಂಡಿರ್ತಾರೆ, ಅವ್ರಿಗೇನು ಗೊತ್ತಿಲ್ಲ. ಆಯಿತಾ. ಅದೇ ಪ್ರಯೋಗದಲ್ಲಿ ನಮ್ಮ ಒಂದು ವಾಮಮಾರ್ಗದಲ್ಲಿ, ವಾಮಾಚಾರ ಮಾಟ ಮಂತ್ರ ತಂತ್ರ ಕುತಂತ್ರ ಪ್ರಯೋಗಗಳಲ್ಲಿ ಇದೇನು ಕೆಲಸ ಮಾಡ್ತದೆ ಅಂತಂದರೆ ಸ್ತಂಭನ ಪ್ರಯೋಗ. ಸ್ತಂಭನ ಅಂತಂದರೆ ಯಾವ ರೀತಿ ಮಾಡಬೇಕು ಸ್ತಂಭನ ಪ್ರಯೋಗ? ಇವಾಗ ಶತ್ರು ನಾವು ಮಾರಣ, ವಿದ್ವೇಷಣ, ಉಚ್ಚಾಟನ ಪ್ರಯೋಗಗಳು ಅವೆಲ್ಲ ಕೆಟ್ಟದ್ದು ಮಾಡೋಕ್ಕೆ ಬರಲ್ಲ ಗುರುಗಳೇ. ಅವೆಲ್ಲ ಕೆಟ್ಟದ್ದು ಮಾಡಬಾರ್ದು, ಏನೂ ಬೇಡ. ಒಂದೊಳ್ಳೆ ರೀತಿಯಲ್ಲಿ ಶತ್ರು ಸುಮ್ಮನೆ ಆಗಬೇಕು. ನಮ್ಮ ವಿಚಾರಕ್ಕೆ, ನಮ್ಮ ತಂಟೆ ತಾಪತ್ರಯಕ್ಕೆ, ನಮ್ಮ ಒಂದು ಸಂಸಾರದ ವಿಚಾರಕ್ಕೆ ಆಗಲಿ, ವ್ಯಾವಹಾರಿಕ ವಿಚಾರದವಾಗಿ ಆಗಲಿ, ಯಾವುದೇ ಒಂದು ವಿಚಾರಕ್ಕೂ ಇವನು ನಮ್ಮ ಹತ್ರಕ್ಕೆ ಬರಬಾರ್ದು. ಇವನ ಪಾಡಿಗೆ ಇವನು ಸುಮ್ಮನಿರಬೇಕು. ಸುಮ್ಮನೆ ಬಂದು ಕ್ಯಾತೆ ತೆಗಿತಿರ್ತಾನೆ, ಜಗಳ ಮಾಡ್ತಿರ್ತಾನೆ, ಏನೇನೋ ಹೊಡೆದಾಡಕ್ಕೆ ಬರೋದು, ಜಗಳ ಮಾಡೋದು, ಕಂಪ್ಲೇಂಟ್ ಕೊಡೋದು, ಈ ಥರದ್ದೆಲ್ಲ ಏನೇನೋ ಮಾಡ್ತಿರ್ತಾನೆ. ಅಂಥವನ್ನ ನಾವು ಅವನ ವಿಚಾರಕ್ಕೆ ಹೋಗಿರಲ್ಲ, ಅವನು ನಮ್ಮ ವಿಚಾರಕ್ಕೆ ಬಂದು ನಮಗೆಲ್ಲ ಗಲಾಭೆ ಬಿಡಿಸ್ತಿರ್ತಾನೆ. ಅಂಥವನ್ನ ಏನು ಮಾಡೋದು ಗುರುಗಳೇ ಅಂತಂದಾಗ, ಈ ಮುಸ್ಸೊಂಡೆಕಾಯಿ ಐತಲ್ಲ, ಮುಸುಂಡೆ ಅಂತಂದರೆ ಮೂಸ ಆಗಿರೋಂಥದ್ದು. ಮೂಸು ಅಂತಂದರೆ ಸುಮ್ಮನಿರೋದು ಅಂತ. ಆ ಕಾಯಿ ಹೆಸರೇ ಇದು, ಮರದ ಹೆಸರೇ ಇದು, ಈ ಗಿಡದ ಹೆಸರೇ ಇದು. ಮೂಸುಂಡೆ ಅಂತಂದರೆ ಸುಮ್ಮನಿರಬೇಕು, ನಮ್ಮ ವಿಚಾರಕ್ಕೆ ಬರಬಾರ್ದು. ಹಂಗೆ ಮಾಡಬೇಕು ಅಂತಂದು ಏನು ಮಾಡಬೇಕು ಅಂತಂದರೆ, ಇದ್ರ ಕಾಯಿ, ಇದ್ರ ಹಣ್ಣು, ಇದ್ರ ಎಲೆ, ಇದ್ರ ಕಾಂಡ, ಪಂಚ ಅಂಗಗಳನ್ನು ತೊಗಟೆ ಸಮೇತವಾಗಿ ಎಲ್ಲ ತಗೊಂಡೋಗ್ಬೇಕು. ಪಂಚ ಅಂಗ 5: ಎಲೆ, ಕಾಯಿ, ಹಣ್ಣು, ಕಾಂಡ, ಬೇರು. ಇದಿಷ್ಟನ್ನು ತಗೊಂಡೋಗಿ ಚೆನ್ನಾಗಿ ಕುಟ್ಟಿ ಚೂರ್ಣ ಮಾಡಿ, ಪೌಡ್ರು ಥರ ಮಾಡಿ, ಅದನ್ನು ಶತ್ರು ಸ್ತಂಭನ ಮಂತ್ರದಿಂದ ಅಭಿಮಂತ್ರಿಸಿ, ಅದಕ್ಕೆ ಮಂತ್ರ ಓಂ ನಮೋ ಭಗವತೆ ಮಹಾಕಾಳಿ ತ್ರಿಪುರ ಸುಂದರಿ ತ್ರಿಪುರ ಭಯಂಕರಿ ಮಮ ಶತ್ರು ಸ್ತಂಭಯ ಮೋಹಯ ಆಕರ್ಷಯ ಕ್ರೀಂ ಪಟ್ ಸ್ವಾಹ. ನೋಡಿ, ಇಲ್ಲಿ ಸ್ತಂಭನೂ ಬರ್ತೈತೆ, ಅವನು ತಿರ್ಗ ನಿಮಗೆ ಆಕರ್ಷಣೆ ಆಗಬೇಕು, ಅವನು ನೀವು ಹೇಳ್ದಂಗೆ ಕೇಳಬೇಕು, ಅದು ಬರ್ತೈತೆ. ಮತ್ತು ವಶೀಕರಣಕ್ಕೂ ಬರ್ತೈತೆ. ನೀವು ಹೇಳ್ದಂಗೆ ಕೇಳ್ಕೊಂಡು ತಿಗಾಮಲ್ಕೊಂಡು ಸುಮ್ಮನೆ ಇರಬೇಕು. ಆಯಿತಾ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತದೆ. ಆಯಿತಾ. ಇದನ್ನು ಅಮಾವಾಸ್ಯೆ ದಿವಸ ಮಂಗಳವಾರ ಇದ್ದಂಥ ಸಂದರ್ಭದಲ್ಲಿ ಇದು ಪಂಚ ಅಂಗಗಳನ್ನು ತಗೊಂಬಂದು ಅದನ್ನೆಲ್ಲ ಕುಟ್ಟಿ ಚೂರ್ಣ ಮಾಡಿ ಅದಕ್ಕೆ
ಅಭಿಮಂತ್ರಿಸಿ ಈ ಮಂತ್ರದಿಂದ. ಕೀಳ್ಬೇಕಾದ್ರೆ ಅದಕ್ಕೇನು ಮಂತ್ರ ಇಲ್ಲ, ಅಭಿಮಂತ್ರಿಸ್ಬೇಕಾದ್ರೆ ಮಂತ್ರ. ಅಭಿಮಂತ್ರಿಸಿ ಅದನ್ನು ತಗೊಂಡೋಗಿ ಅವರು ಶತ್ರು ಮನೆ ಹತ್ರ ಹಾಕೋದ್ರಿಂದ, ಅಥವಾ ಅವನ ತಲೆ ಮೇಲೆ ಹಾಕೋದ್ರಿಂದ, ಅಥವಾ ಅವ್ರ ಮನೆ ಮೇಲೆ ಹಾಕೋದ್ರಿಂದ, ಅಥವಾ ಅವನು ಓಡಾಡೋ ದಾರಿಯಲ್ಲಿ ಹಾಕೋದ್ರಿಂದ ಶತ್ರು ಸ್ತಂಭನ ಪ್ರಯೋಗ ಆಗ್ತದೆ. ನಿಮ್ಮ ವಿಚಾರದಲ್ಲಿ ಅವನು ಒಳ್ಳೆಯನಾಗಿ ಹೋಗ್ತಾನೆ. ಆಯಿತಾ? ನಿಮ್ಮ ವಿಚಾರಕ್ಕೆ ಅವನು ಬರೋಲ್ಲ. ನೀವೇನೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಎಲ್ಲ ಅಡ್ಡಿ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಮಾತ್ರ ಇಂಥ ಪ್ರಯೋಗಗಳನ್ನ ಮಾಡಬೇಕು. ಹೇಳವ್ರೆ ಗುರುಗಳು ಅಂತ ಅಂದ್ಬಿಟ್ಟು ಸುಮ್ಮನೆ ಸಿಕ್ತವ್ರಿಗೆಲ್ಲ ಮಾಡೋದು, ಸಿಕ್ತವ್ರಿಗೆಲ್ಲ ಪ್ರಯೋಗಗಳು ಮಾಡೋದು ಅಂಥವೆಲ್ಲ ಗಲಾ ಬಿಟ್ಕೋಬಾರ್ದು. ಅವೆಲ್ಲ ಮಾಡೋದ್ರಿಂದ ನಿಮಗೆ ತೊಂದರೆ ಆಗ್ತದೆ. ಇದರ ಒಂದು ಪರಿಣಾಮನ ನೀವೇ ಅನುಭವಿಸ್ಬೇಕಾಗ್ತದೆ. ಹುಷಾರಾಗಿ ತಾಳ್ಮೆಯಿಂದ ಸಮಾಧಾನದಿಂದ ನೋಡಿ ಮಾಡಿ ತಿಳ್ಕೊಳ್ಳಿ. ಆಯಿತಾ? ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳು.